खबर विजयपुरा कर्नाटक से है, जहां पर जिले में सिंदगी नगरपालिका के सामने नगरपालिका कर्मचारियों की हड़ताल देखने को मिली है। कर्नाटक राज्य सिविल संघ शाखा सिंदगी नगरपालिका राज्य भर में अनिश्चित हड़ताल देखने को मिली। आने वाले दिनों में पानी की आपूर्ति भी बंद करने की बात कही गई है। कार्यकर्ता सिंदगी नगरपालिका के सामने धरना दे रहे हैं और कह रहे हैं कि जब तक उनकी 9 जायज मांगे पूरी नहीं होती है वह अपना संघर्ष नहीं छोड़ेंगे। कर्नाटक राज्य पौर नौकर सेवा संघಕ್ಕೆ ಜಯಗಲಿ ಅನ್ರಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘ ರಾಜ್ಯಾದ್ಯಂತ ಇವತ್ತೆಲ್ಲ ಸ್ಟೇಟ್ದಲ್ಲಿ ಎಲ್ಲ ನಾವು ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲ ಎಲ್ಲ ಪೌರಸಭೆ ನಗರಸಭೆ ಪಟ್ಟಣಪತಿಗಳಲ್ಲಿ ನಾವೆಲ್ಲ ಸ್ಟ್ರೈಕ್ ಕೂತೀವಿ ರೀ. ನಮ್ಮ 9 ಬೇಡಿಕೆಗಳು 9 ಬೇಡಿಕೆ ಈಡೇರಿಸೋಣ ನಮ್ಮದು ಮುಂದುವರ್ತದೆ ರೀ. ವಾಟರ್ ಸಪ್ಲೈ, ಪಂಪ್ ಆಪರೇಟ್ರು, ಕೆನಾರ, ರೋಡೋಸ, ವಾಲ್ಮೇನ್ರು ಇವೆಲ್ಲನೂ ಪರ್ಮಿಟ್ ಆಗಿಸಲಾಗ ನಾವು 30 ವರ್ಷಗಳಿಂದ ನೆನಗೋದಿ ಬಿದ್ದು ಪರ್ಮಿಟ್ ಆಗಲಾಗ್ಯಾವ. ಅವೆಲ್ಲ ನಮ್ಮ ಬೇಡಿಕೆಗಳು 9 ಬೇಡಿಕೆ ಈಡೇರಿಸಬೇಕು. ಕಂಪ್ಯೂಟರ್ ಆಪರೇಟ್ರು, ರೋಡೋಸು, ಕಿನ್ನಾರ, ಇಂಜಿನಿಯರ ಎಲ್ಲ ದಿನಗಳು ನೌಕರ್ಯಾರ ರೀ. 30 ವರ್ಷದಿಂದ ನಾವೆಲ್ಲ 10 ಸಲನೂ ಸರ್ಕಾರಕ್ಕೆ ಮನವಿ ಸಲ್ಲಿಸೀವಿ. ಯಾರನ್ನ ಗಮನಕ್ಕೆ ತೊಗೊಂಡಿಲ್ಲ. ನಾವು 45 ದಿವಸಗಳೆಲ್ಲ ಟೈಮ್ ತೊಗೊಂಡಿವಿ. ಟೈಮ್ ಕೊಟ್ಟರು ಅವ್ರು ಏನು ನಮ್ಗೆ ಸ್ಪಂದನೆ ಮಾಡಿಲ್ಲ. ಅದಕ್ಕೆ 27 ತಾರೀಕಿಗೆ ಇಟ್ಕೊಂಡಿವಿ. ಅದಕ್ಕೆ ಇವತ್ತು ದಿವಸದಲ್ಲಿ ನಾವು ಮುಂದುವರಿ ನ್ಯಾಯ ಸಿಗುವವರೆಗೆ ಮುಂದುವರಲಾಗಿದೆ ಅಂತೇಳಿ ನಾನು ಶಾಖಾಧೀಶ ಕಲ್ಲಪ್ಪಚ್ಚ ಅವರು. ಇದು ಅನಿರ್ದಿಷ್ಟ ಹೋರಾಟ ಏನಿದೆ? ಅನಿಷ್ಟ ಹೋರಾಟ. ಎಲ್ಲಿವರೆಗೂ ನ್ಯಾಯ ಸಿಗಂಗಿಲ್ಲ ಅಲ್ಲಿವರೆಗೂ ಹೋರಾಟ ಕೈ ಬಿಡಂಗಿಲ್ಲ. ಕೈ ಬಿಡಲ್ಲ. ಅಧಿಕಾರಿಗಳು ಯಾರೇ ಬಂದಿದ್ರು ಸ್ಥಳಕ್ಕೆ ಈಗ ನಮ್ಮ ಅಧಿಕಾರಿ ಯಾವಾಗ ಕೂತೀರಿ ನೀವು ಸ್ಟ್ರೈಕಿಗೆ ಯಾವಾಗ ಕೂತೀರಿ? ಬೆಳಗ್ಗೆ ನಾವು 5:30 ಗಂಟೆಯಲ್ಲಿ ಕೂತೀವಿ. 5:30 ಕೂತೀರಿ. ಯಾರೇ ಬಂದಿದ್ರು ಸ್ಥಳಕ್ಕೆ? ಯಾರು ಬಂದಿಲ್ಲ. ಯಾರು ಬಂದಿಲ್ಲ. ನ್ಯಾಯ ಸಿಗೋರಿಗೆ ನಮ್ಮ ಹೋರಾಟ ರೀ. कर्नाटक से ब्यूरो रिपोर्ट TV1 इंडिया न्यूज।